ಸಕ್ಕರೆ ನಾಡು ಮಂಡ್ಯದಲ್ಲಿ ಮತ್ತೆ ಶುರು ಕುಟುಂಬ ರಾಜಕಾರಣ. ಪೊಲಿಟಿಕ್ಸ್ಗೆ ಬರ್ತಾ ಇದ್ದಾರಂತೆ ಮತ್ತೊಬ್ಬ ರಾಜಕಾರಣಿಯ ಪುತ್ರ. ಎಷ್ಟು ದಿನ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಂತಹ ಸಚಿವರ ಮಗ ರಾಜಕೀಯದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿರುವ ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ. ಮಗನ ರಾಜಕೀಯ ಜೀವನಕ್ಕೆ ಭದ್ರ ಬುನಾದಿ ಹಾಕಲು ಸ್ಟ್ರಾಟಜಿ ಕೂಡ ಮಾಡಲಾಗ್ತಾ ಇದೆ. ಮುಂದಿನ ವಿಧಾನಸಭಾ ಲೋಕಸಭಾ ಚುನಾವಣೆಯ ವೇಳೆಗೆ ಫುಲ್ ತಯಾರಿ. ಮಂಡ್ಯದಲ್ಲಿ ಮತ್ತೊಬ್ಬ ಸಚಿವರ ಮಗ ಸಿನಿಮಾ ಇಂಡಸ್ಟ್ರಿಯನ್ನ ಬಿಟ್ಟು ಅಥವಾ ಅದರ ಜೊತೆಗೆ ರಾಜಕೀಯದತ್ತ ಮುಖವನ್ನ ಮಾಡಿದ್ದಾರೆ. ಸಕ್ಕರೆ ನಾಡಿನ ಮಂಡ್ಯದಲ್ಲಿ ಮತ್ತೆ ಈಗ ಕುಟುಂಬ ರಾಜಕಾರಣ ಶುರುವಾಗಿದೆ. ಪಾಲಿಟಿಕ್ಸ್ಗೆ ಬರ್ತಾ ಇದ್ದಾರೆ ಮತ್ತೊಬ್ಬ ರಾಜಕಾರಣಿಯ ಪುತ್ರ. ಇಷ್ಟು ದಿನ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಂತಹ ಸಚಿವರ ಮಗ ರಾಜಕೀಯದಲ್ಲಿ ಅದೃಷ್ಟ ಪರೀಕ್ಷೆಗೆ ಅಂತ ಹೇಳಿ ಇಳಿದಿದ್ದಾರೆ. ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ. ಮಗನ ರಾಜಕೀಯ ಜೀವನವನ್ನ ಸಮೃದ್ಧಿ ಮಾಡಬೇಕು, ಭದ್ರ ಬುನಾದಿಯನ್ನ ಕಟ್ಟಬೇಕು ಅನ್ನುವಂತಹ ವಿಚಾರವಾಗಿ ಹಲವಾರು ಪ್ಲಾನ್ಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಪುತ್ರ ರಾಜಕೀಯಕ್ಕೆ ಎಂಟ್ರಿ. ಅಧಿಕೃತವಾಗಿ ರಾಜಕೀಯ ರಂಗ ಪ್ರವೇಶಿಸಲು ವೇದಿಕೆ ಸಜ್ಜು. ಇಷ್ಟು ದಿನ ಸಿನಿಮಾ ಕ್ಷೇತ್ರದಲ್ಲಿ ಬ್ಯುಸಿಯಾಗಿದ್ದಂತಹ ಸಥೀನ್ ಈಗಾಗಲೇ ನಾಗಮಂಗಲ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿರುವಂತಹ ಸಚಿನ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿ. ಬ್ರಹ್ಮದೇವರಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆಯಲ್ಲಿ ಸ್ಪರ್ಧೆ. ಕೃಷಿ ಸಚಿವರ ಮಗ ಈಗ ಸಿನಿಮಾವನ್ನ ಬಿಟ್ಟು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಹೇಗೆ ಅಂತಂದ್ರೆ, ರಾಜಕೀಯದಲ್ಲಿ ಅಪ್ಪ ಸರಿಯಾದ ಹೆಸರನ್ನ ಮಾಡಿದ್ರು ಅಂತಂದ್ರೆ ಮಗ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಮಗ ಕಷ್ಟಪಟ್ಟು ಮುಂದೆ ಬರಬೇಕಾಗತ್ತೆ ರಾಜಕೀಯ ಜೀವನದಲ್ಲಿ. ಈಗ ಅದೃಷ್ಟ ಪರೀಕ್ಷೆಗೆ ಸಚಿನ್ ಅವರು ಇಳಿದಿದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಪುತ್ರ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಅಧಿಕೃತವಾಗಿ ರಾಜಕೀಯ ರಂಗವನ್ನ ಪ್ರವೇಶಿಸಲು ವೇದಿಕೆ ಕೂಡ ಸಜ್ಜಾಗಿ ನಿಂತಿದೆ. ಇಷ್ಟು ದಿನ ಸಿನಿಮಾ ಕ್ಷೇತ್ರದಲ್ಲಿ ಬ್ಯುಸಿಯಾಗಿದ್ದಂತಹ ಸಚಿನ್ ಅವರು ಈಗ ನಾಗಮಂಗಲ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಆ ಒಂದು ಕಾರಣದಿಂದ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿ ಅವರ ಅದೃಷ್ಟವನ್ನ ಅವರು ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಪ್ಪನ ಜೊತೆ ಸೇರಿ ರಾಜಕೀಯವನ್ನ ಅಂದ್ರೆ ಅಪ್ಪನಿಂದ ರಾಜಕೀಯವನ್ನ ಕಲಿತಾ ಇದ್ದಾರೆ. ಅಪ್ಪನ ಜೊತೆ ಸೇರಿ ಒಳ್ಳೊಳ್ಳೆ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಬ್ರಹ್ಮದೇವನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲೂ ಕೂಡ ಇವರು ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಬರುವಂತಹ ಪ್ಲಾನ್ ಅನ್ನ ಸಚಿನ್ ಅವರು ಮಾಡ್ಕೊಂಡಿದ್ದಾರೆ. ಸೊ ಕಾದು ನೋಡಬೇಕು ಅವರ ರಾಜಕೀಯ ಜೀವನ ಹೇಗಿರುತ್ತೆ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.